ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಪರಂ ಶಾಂತಿ ಬೇಹದ್ ಜ್ಞಾನ ಚಾನಲ್ಗೆ ಸ್ವಾಗತ. ವಿಷಯ: ದ್ರೌಪದಿಗೆ 5 ಜನ ಪತಿಯರು ಹೇಗೆ? ಮಾರ್ಕಂಡೇಯ ಪುರಾಣದ ಅನುಸಾರ ಇದನ್ನು ತಿಳಿದುಕೊಳ್ಳೋಣ. ಮಾರ್ಕಂಡೇಯ ಪುರಾಣದಿಂದ ಒಂದು ಕಥೆಯನ್ನು ನಾನಿಂದು ಓದಿದೆ. ಯಾವುದೇ ಒಬ್ಬ ಮಹಿಳೆಗೆ 5 ಜನ ಪತಿಯರು, ಇದು ಹೇಗೆ ಸಾಧ್ಯ? ಮಹಾಭಾರತದಲ್ಲಿಯೂ ಸಹ ದ್ರೌಪದಿಗೆ 5 ಪತಿಯರು, ಇದೆಲ್ಲ ಹೇಗೆ ಸಾಧ್ಯ? ಇದನ್ನು ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇಂದ್ರನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಬರುತ್ತಾನೆ. ಅವನು ತನ್ನೊಳಗಿನಿಂದ 5 ರೂಪಗಳನ್ನು ಹೊರತೆಗೆಯುತ್ತಾನೆ. ವಾಯು ರೂಪದಿಂದ ಭೀಮ, ಅರ್ಜುನ, ನಕುಲ, ಸಹದೇವ, ಬಹಳ ತಪಸ್ವಿಯಾದ ಯುಧಿಷ್ಠಿರ, ಹೀಗೆ ಒಬ್ಬ ಇಂದ್ರನಿಂದ 5 ರೂಪಗಳು ರಚನೆಯಾದವು. ಮತ್ತು ಇಂದ್ರನ ಪತ್ನಿ ಭೂಮಿಗೆ ಬಂದು ದ್ರೌಪದಿ ರೂಪವನ್ನು ತಳೆಯುತ್ತಾಳೆ. ಈ ರೀತಿ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಲಾಗಿತ್ತು. ಇದರ ಬಗ್ಗೆ ಒಬ್ಬ ಋಷಿಯು ಸಂಶಯ ವ್ಯಕ್ತಪಡಿಸುತ್ತಾನೆ. ಆಗ ಅವರ ಗುರುವು ಸಂಶಯ ನಿವಾರಣೆ ಮಾಡುತ್ತಾರೆ. ಆ ಕಥೆಯನ್ನು ನಾನು ಮಾರ್ಕಂಡೇಯ ಪುರಾಣದಲ್ಲಿ ಓದಿದ್ದೇನೆ. ದ್ವಾಪರ ಮತ್ತು ತ್ರೇತಾದಲ್ಲಿ ಎಲ್ಲವೂ ಸಾಧ್ಯವಿತ್ತು. ಆ ಕಾಲವೇ ಬೇರೆ. ಆ ಕಥೆಯಲ್ಲಿ ಮುಂದುವರಿದು ಈ ರೀತಿ ಹೇಳಲಾಗಿದೆ. ಇಂದ್ರನ ಒಬ್ಬ ಅಪ್ಸರೆಯು ಒಬ್ಬ ಋಷಿಯ ತಪಸ್ಸನ್ನು ಭಂಗಪಡಿಸಲು ಬರುತ್ತಾಳೆ. ಆಗ ಋಷಿಯು ಆಕೆಗೆ ನೀನು ಪಕ್ಷಿಯಾಗಿ ಜನ್ಮ ತಾಳು ಎಂದು ಶಾಪ ಕೊಡುತ್ತಾರೆ. ಆಗ ಅಪ್ಸರೆ ತಕ್ಷಣ ಪಕ್ಷಿಯಾಗುತ್ತಾಳೆ. ಆ ಪಕ್ಷಿ 4 ಮೊಟ್ಟೆಯನ್ನಿಡುತ್ತದೆ. ಮೊಟ್ಟೆಯಿಂದ 4 ಋಷಿ ಪುತ್ರರ ಜನ್ಮವಾಗುತ್ತದೆ. ಆ ಋಷಿ ಪುತ್ರರು ಹದ್ದಿನ ರೂಪವನ್ನು ಪಡೆದಿದ್ದಾರೆ. ಅವರಿಗೆ ಹಸಿವಾದಾಗ ಆ ಹದ್ದುಗಳು ಋಷಿಯ ಬಳಿ ಬಂದು ತಮಗೆ ಹಸಿವಾಗಿದೆ ಎಂದು ಹೇಳುತ್ತಾರೆ. ಅವರಲ್ಲಿ ಒಬ್ಬ ಇಂದ್ರನೂ ಸಹ ಇರುತ್ತಾನೆ. ನನಗೆ ತಿನ್ನಲು ಮಾನವ ಶರೀರವೇ ಬೇಕು ಎಂದು ಅವರು ಕೇಳಿದಾಗ ಋಷಿಯು, ನನಗೆ 4 ಜನ ಮಕ್ಕಳಿದ್ದಾರೆ, ಅವರನ್ನು ತಿನ್ನು ಎನ್ನುತ್ತಾರೆ. ಆದರೆ ಆ ಮಕ್ಕಳು ತಾವು ಈ ಹದ್ದುಗಳ ಆಹಾರವಾಗುವುದಿಲ್ಲ ಎಂದು ಹೇಳಿದಾಗ ಋಷಿಯು, ನೀನು ನನ್ನನ್ನು ತಿನ್ನಬಹುದು ಎಂದು ಹದ್ದಿನ ರೂಪದಲ್ಲಿದ್ದ ಇಂದ್ರನಿಗೆ ಹೇಳುತ್ತಾರೆ. ಆಗ ಇಂದ್ರನಿಗೆ ತುಂಬ ಸಂತೋಷವಾಗುತ್ತದೆ. ನಂತರ ಇಂದ್ರನು ಪ್ರಸನ್ನನಾಗಿ ಋಷಿಗೆ ಪರಮಜ್ಞಾನದ ವರದಾನವನ್ನು ನೀಡುತ್ತಾನೆ. ಈಗ ಆ ಋಷಿಗೆ ತನ್ನ 4 ಮಕ್ಕಳ ಮೇಲೆ ಕೋಪ ಬರುತ್ತದೆ. ಆ 4 ಮುಂದಿನ ಜನ್ಮದಲ್ಲಿ ಪಕ್ಷಿಗಳಾಗಲಿ ಎಂದು ಋಷಿಯು ಶಾಪ ಕೊಡುತ್ತಾರೆ. ಈ ಕಥೆಗಳಿಂದ ನಮಗೆ ತಿಳಿದು ಬರುವ ಅಂಶವೆಂದರೆ, ಮನುಷ್ಯ ಪಕ್ಷಿಯಾಗುವುದು ಮತ್ತು ಪಕ್ಷಿ ಮನುಷ್ಯನಾಗುವುದು ಇದೆಲ್ಲವೂ ಮೊದಲು ಸತ್ಯವಾಗಿರುತ್ತಿತ್ತು. ಇದರಿಂದ ತಿಳಿಯುವ ಅಂಶವೆಂದರೆ, ಭೂಮಿಯ ಮೇಲಿರುವ ಎಲ್ಲ ಪಶು ಪಕ್ಷಿಗಳ ಮೇಲೆ ಪ್ರತ್ಯಕ್ಷ ಪರೋಕ್ಷವಾಗಿ ಇಂದ್ರನ ಆಧಿಪತ್ಯವಿತ್ತು ಎಂಬುದು ಇಲ್ಲಿ ತಿಳಿದು ಬರುತ್ತದೆ. ಅಂದರೆ ಇಂದ್ರನು ಜನಲೋಕ, ಮಹಾಲೋಕ ಮತ್ತು ಸ್ವರ್ಗಲೋಕ ಈ 3 ಲೋಕದಲ್ಲಿ ಅವನ ಅಧಿಕಾರವಿತ್ತು. ಭೂಮಿ ಮೇಲೆ ಬರುವ ಜೀವಿಗಳ ಮೇಲೆ ಇಂದ್ರನ ಪ್ರಭಾವ ಇದ್ದೇ ಇರುತ್ತದೆ. ಈ ಭೂಮಿಗೆ ಬರುವ ಜೀವಿಯ ಸದ್ಗತಿ ದುರ್ಗತಿ ಎಲ್ಲವೂ ಇಂದ್ರನ ಕೈಯಲ್ಲಿದೆ. ಆ ಪುರಾಣ ಕಥೆಯ ಅಂತ್ಯದಲ್ಲಿ ಪ್ರತಿ ಜೀವಾತ್ಮರ ಮೇಲೆ ದೇವತೆಗಳ ಆಧಿಪತ್ಯ ಇದೆ ಎಂದು ಬರೆಯಲಾಗಿದೆ. ಇದು ಬಹಳ ಹಳೆಯ ಕಥೆ. ಮಾರ್ಕಂಡೇಯರಿಗೆ ಬ್ರಹ್ಮನ 15 ದಿನದಷ್ಟು ಆಯುಷ್ಯವಿದ್ದಿತು. ಅವರು ತಮ್ಮ ದೀರ್ಘ ಸಮಯದಲ್ಲಿ ಏನೆಲ್ಲ ಕಂಡಿದ್ದರೋ ಅದನ್ನೆಲ್ಲ ಪುರಾಣದಲ್ಲಿ ಬರೆದಿದ್ದಾರೆ. ದ್ರೌಪದಿಗೆ 5 ಪತಿಗಳು. ಇದರ ಹಿಂದೆ ಏನೆಲ್ಲ ಸತ್ಯವಿದೆ, ಯಾವ ರೀತಿಯ 5 ಪತಿಯರಾದರೂ ಇದಕ್ಕೆ ಕರ್ಮಬಂಧನಗಳೇನು, ಕಾರಣಗಳೇನು, ಇವೆಲ್ಲವೂ ಈ ಒಂದು ಕಥೆಯಿಂದ ನಮಗೆ
ಇದರ ಸಂಶಯ ದೂರವಾಗುತ್ತದೆ. ಅಂದರೆ ಮೊದಲು ಅಂದಿನ ಜನರಲ್ಲಿ ತಪಸ್ಸಿನ ಶಕ್ತಿ ಇರುತ್ತಿತ್ತು ಮತ್ತು ಅವರ ಶಾಪದಲ್ಲಿಯೂ ಸಹ ಶಕ್ತಿ ಇರುತ್ತಿತ್ತು. ಹೀಗಾಗಿ ಇವೆಲ್ಲವೂ ಅಂದು ಸತ್ಯವಾಗಿರುತ್ತಿತ್ತು. ಇಂದು ಇವುಗಳು ಕೇವಲ ಕಥೆ ಎನಿಸುತ್ತಿವೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की पर